ಪರೋಪಕಾರಂ ಪಾಪಾಯ ಪುಣ್ಯಾಯ ಪರಪೀಡನ. ಸತ್ವ ಸಮಾಧಿಯಾಗಿದೆ. ಪಾಪ ಪುಣ್ಯ ಪರೋಪಕಾರ. ಪಾಪ ಎಂಬ ಅಡಿಪಾಯದ ಮೇಲೆ ಪಾಪಿ ಎಂಬ ಪಗಡೆ ತೊಟ್ಟು ಪಾತಾಳದಲ್ಲಿ ಪಾಪಾತ್ಮನಾಗಿ ಮೆರೆಯುತ್ತಿದ್ದಾನೆ. ಓನ್ಲಿ ಅಂಡ್ ಓನ್ಲಿ ನಂಜುಂಡೇಶ್ವರ. ಐ ಮೀನ್ ನಕಲಿ ಮದ್ಯ ಮಾರಾಟದ ರೂವಾರಿ ನಂಜುಂಡೇಶ್ವರ. ಕೊಟ್ಟ ವಚನಕ್ಕೆ ತಪ್ಪಬಾರದೆಂದು ಗೋವು ಸಿರಿಯಾದ ಬಳಿ ತೆರಳಿದ್ದು ಇತಿಹಾಸ. ಆದ್ರೆ ಈ ಸಿಂಹದ ಸಿದ್ಧಾಂತವೇ ಬೇರೆ. ಪಾಪ ಪುಣ್ಯ ಅಂತ ಮೆರೆಯುತ್ತಿರುವ ಮೃಗಗಳನ್ನು ಹುಟ್ಟಡಗಿಸಿ ಬೇಟೆಯಾಡುವುದೇ ಈ ನಂಜುಂಡೇಶ್ವರನ ಸಿದ್ಧಾಂತ. ಈ ನನ್ನ ಅಡ್ಡಕ್ಕೆ ಬೆಂಕಿ ಇಡಲು ಬೇಹುಗಾರನಂತೆ ಬರುತ್ತಿದ್ದಾನೆ. ಒನ್ ಅಂಡ್ ಓನ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯ. ರಾಜಮಾರ್ಗದಲ್ಲಿ ಸಿಂಹಾಸನವರೆರುವುದು ಈ ನಂಜುಂಡೇಶ್ವರನ ಸ್ಟೈಲ್. ಏಕಲವ್ಯ, ಸರ್ಕಾರ ಕೊಡುವ ಸಂಬಳವನ್ನ ತಗೊಂಡು ನೆಮ್ಮದಿಯಾಗಿದ್ರೆ ಸ್ವರ್ಗದಲ್ಲಿ ತೇಲಾಡ್ತೀಯ. ವೈಲೆಂಟ್ ಆಗಿ ಎಕ್ಸೈಸ್ ಬುದ್ಧಿ ತೋರಿಸಿದ್ರೆ ನನ್ನ ಕೈಯಿಂದಲೇ ಹೋಗೆ 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 ಹಾಕ್ಸ್ಕೊಳ್ತೀಯ ಮಗನೇ. ಪ್ರಚಂಡ ಪ್ರಪಂಚ. ಯಾವುದು ಮುಖ, ಯಾವುದು ಮುಖವಾಡ? ವಿಶ್ವಾಸವೆಂಬ ಸೇತುವೆಯ ಮೇಲೆ ಕುಣಿಯಬೇಕಾದರೆ ಯಾವತ್ತೂ ಭಯಪಡಬಾರದು, ಸತ್ತು ಹೋಗುವೆನೆಂದು.
ಈ ಕಾಕಿಗೆ ಭಾರತ ಮಾತೆ ಉಸಿರು ನೀಡುತ್ತಿರುವಾಗ ಒಮ್ಮೆ ಸೋಲು ಬಂದರೆ ಅದು ಶಿಕ್ಷೆಯಲ್ಲ. ಅದರಿಂದಲೇ ಪ್ರಾರಂಭ ಆ ಭಗವಂತನ ಶ್ರೀರಕ್ಷೆ. ಗುರುಗಳಿಂದ ಹೊರಪಡೆದು ಕಾಕಿ ಎಂಬ ಅಸ್ತ್ರ ತೊಟ್ಟು ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವನೇ ಈ ಏಕಲವ್ಯ, ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯ. ಒಂದು ಏಕಲವ್ಯ ಗುರುಕಾಣಿಕೆಯಾಗಿ ದ್ರೋಣಾಚಾರ್ಯರಿಗೆ ತನ್ನ ಹೆಬ್ಬೆರಳನ್ನೇ ನೀಡಿದರೆ, ಇಂದು ಈ ಕಲಿಯುಗದ ಏಕಲವ್ಯ ತನ್ನ ಗುರುಗಳಿಗೆ ಮತ್ತು ಈ ನಾಡಿಗೆ ನನ್ನ ಪ್ರಾಣ ಕೊಡಲು ಸದಾ ಸಿದ್ಧ. ನಂಜುಂಡೇಶ್ವರ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆಗೆ ಮಣ್ಣೆರ್ಚಿ ಇಲ್ಲೀಗಲ್ ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡಿ ಡೌನ್ ಆಗಿದೆಯಾ ಮಗನ? ಏಕಲವ್ಯ, ಏಕಲವ್ಯ ನಿನ್ನ ಅಡ್ಡಕ್ಕೆ ಕಾಲಿಟ್ಟಾಯ್ತು. ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಈ ಏಕಲವ್ಯನಿಗೆ ದೇಶ ಪ್ರೇಮಿಗಳಿಗೆ ತಲೆ ತಗ್ಸೋದು ಗೊತ್ತು, ದೇಶದ್ರೋಹಿಗಳ ತಲೆ ಉರುಳಿಸೋದು ಗೊತ್ತು. ಇದೆ ಈ ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯನ ನಿಯತ್ತು. ಮಿಸ್ಟರ್ ಏಕಲವ್ಯ, ಮಹಾಭಾರತದ ಏಕಲವ್ಯನಿಗೆ ಮಾತ್ರ ಶಬ್ದವೇದಿ ವಿದ್ಯೆ ಗೊತ್ತಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಏಕಲವ್ಯನಿಗಿಂತ ಖತರ್ನಾಕ್ ನೀನು ಆಫೀಸರ್, ಖತರ್ನಾಕ್. ಸರ್ಕಾರ ನನ್ನನ್ನು ಪ್ರಮೋಷನ್ ಮೇಲೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದು ನಿನ್ನೊಂದಿಗೆ ಲಗೋರಿ ಆಟ ಆಡಲು ಅಲ್ಲ ಮಗನೇ, ನಿನ್ನ ಅಕ್ರಮ ಅವ್ಯವಹಾರಗಳೊಂದಿಗೆ ಬುಗುರಿ ಆಟ ಆಡಲು. ಕಂದ, ನೀನು ಯಾವ ಆಟ ಆಡಿದ್ರು ತರೋತಲದಲ್ಲಿ ತಲೆ ಉರುಳೋದು ನನ್ನದಲ್ವಾ? ನೀನು ಈ ಭಾರತ ಮಾತೆಯ ಮಣ್ಣಿಗೆ ಮೋಸ ಮಾಡಿಲ್ಲ ಅಂದಿದ್ರ ನಾನು ನಿನಗೆ ಸೆಲು ತುಳಿದಿದ್ದೆ. ಬಟ್ ನೀನು ಈ ಮಣ್ಣಿಗೆ ದ್ರೋಹ ಮಾಡಿದೀಯಾ. ದುರ್ಜಟ ಬಂದ್ರು ನಿನ್ನ ಸುಮ್ಮನೆ ಬಿಡಲ್ಲ. ಅಬಕಾರಿ ಗುತ್ತಿಗೆದಾರನಾಗಿ ನೀನ್ ಮಾಡ್ತಾ ಇರೋ ಅಂಕೆ ಕೆಲಸ ಏನು ಅಂದ್ರೆ ಹರಾಮ್ಖೋರ್. ಅಕ್ರಮ ಸ್ಪಿರಿಟ್ ಮತ್ತು ನಕಲಿ ಮದ್ಯ ತಯಾರು ಮಾಡಿ ಡೂಪ್ಲಿಕೇಟ್ ಲೇಬಲ್ ಹಚ್ಚಿ ಮಿಲಿಟರಿ ಮದ್ಯ ಒಂದು ಆಂಧ್ರ ಮತ್ತು ತಮಿಳುನಾಡಿಗೆ ಸಪ್ಲೈ ಮಾಡ್ತಾ ಇರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತು. ಬೇರೆ ಚೆನ್ನಾಗಿ ಗೊತ್ತು. ಏಕಲವ್ಯ, ಇಷ್ಟು ವರ್ಷ ಈ ಅಡವಿಯಲ್ಲೇ ನಾ ಹಾಕಿದ ಅಡಿಪಾಯವನ್ನ ಅಲುಗಾಡಿಸಲು ಬಂದೆಯ? ಅದೆಂದಿಗೂ ಸಾಧ್ಯವಿಲ್ಲ ಏಕಲವ್ಯ, ಅದೆಂದಿಗೂ ಸಾಧ್ಯವಿಲ್ಲ. ಎಷ್ಟೇ ಆಗಿದ್ರೆ ಮುಚ್ಕೊಂಡು ಹೋಗ್ತಾ ಇರುವಂತ ಸುಮ್ಮನೆ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಇದೇ ಕಳೆದ 8 ವರ್ಷಗಳ ಹಿಂದೆ ನಮ್ಮ ಅಧಿಕಾರಿಗಳು ನಿನ್ನ ಅಡ್ಡದ ಮೇಲೆ ದಾಳಿ ಮಾಡಿದಾಗ ಆ ಅಧಿಕಾರಿಗಳಲ್ಲಿ ಒಬ್ಬ ಅಧಿಕಾರಿಯನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ಣಯ ಮಾಡಿಬಿಟ್ಟ. ಅದು ಮುಗಿದು ಹೋದ ಚರಿತ್ರೆ. ಪದೇ ಪದೇ ಅದನ್ನ ಕೆಣಕಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅದು ನಿನಗೆ ಮುಗಿದು ಹೋದ ಚರಿತ್ರೆ ಮಗನೇ. ಅದ ನನಗೆ ಈಗ ತಾನೇ ಶುರುವಾದ ಅಧ್ಯಾಯ. ಚಂದ್ರಮುಖಿ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಚಂದ್ರಮುಖಿ ನಿನ್ನ ಕಚಡ ದಂಧೆಯ ಬಗ್ಗೆ ಡಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಏನ್ ಮಾಡಿದೆ ನೀನು? ಚಂದ್ರಮುಖಿಯ ತಂದೆಯ ಕಾಲನ್ನೇ ಕತ್ತರಿಸಿಬಿಟ್ಟೆ. ಹೇ ಮಿಸ್ಟರ್ ಏಕಲವ್ಯ, ಅಧರ್ಮವನ್ನ ಕಾಪಾಡಲು ಶ್ರೀಕೃಷ್ಣನಾಗಿ ಬಂದೆಯ? ಕೃಷ್ಣನ ಕೈಯಲ್ಲಿ ಕೌಮೋದಿಕೆ ಎಂಬ ಗದ ಇತ್ತು.
ಚಕ್ರವೂ ಇತ್ತು. ಆದ್ರೆ ನಿನ್ನಲ್ಲಿ ಯಾವ ಗಂಟೆ ಜಾಗಟೆ ಇದೆ ಅಂತ ಹಾರಾಡ್ತಾ ಇದೆಯಾ ಮಗನೇ? ಸರ್ಕಾರ ನನಗೆ ಕೊಟ್ಟಿರೋ ಈ ಕಾಕಿ ಎಂಬ ಕವಚವೇ ಅಸ್ತ್ರ. ಮಗನೇ, ನೀನು ಅಷ್ಟೊಂದು ಸುಲಭವಾಗಿ ಸಾಯುವ ಮನುಷ್ಯನೇ ಅಲ್ಲ ಎಂದು ತಿಳಿದು ನಿನ್ನ ಸಾವು ಡಿಫರೆಂಟ್ ಆಗಿರ್ಲಿ ಅಂತ ಡಿಪಾರ್ಟ್ಮೆಂಟೇ ನನ್ನನ್ನ ಇಲ್ಲಿಗೆ ಕಳಿಸಿರುವಾಗ ನಾನು ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು ಗಾಳಿಪಟ ಬಿಡೋಕಲ್ವಾ? ಗಾಳಿಪಟ ಮಾಡೋಕೆ. ಈ ಚಲದಂಕ ಚಕ್ರೇಶ್ವರ ಏಕಲವ್ಯನಿಗೆ ಸಾವು ನನ್ನ ಸರ್ವಿಸ್ ನಲ್ಲಿ ನಾನು 150ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ದೇನೆ. 110 ವೆಹಿಕಲ್ಗಳನ್ನ ಸೀಜ್ ಮಾಡಿದ್ದೀನಿ. 101 ರೌಡಿಗಳ ಮೇಲೆ FIR ಹಾಕಿದ್ದೀನಿ. ಮಗನೇ, 24x7 ಸರ್ವಿಸ್ ತಂದು ಈ ಕಿತ್ತೋಗಿರೋ ಬಂದು ಕಿತ್ಕೊಂಡು ನೀನೇನೋ ಕಿತ್ತು ಗುಡ್ಡ ಹಾಕಿದೀಯ. ಹೇ ಏಕಲವ್ಯ, ನಿನಗಿಷ್ಟೊಂದು ದಿಮಾಕೆ? ಒಂದೇ ಒಂದು ಮಾತು ಹೇಳ್ತೀನಿ ಕೇಳು. ಒಂದೇ ಒಂದು ಮಾತು ಹೇಳ್ತೀನಿ ಕೇಳು. ಭಾಗ್ಯ ವಿಧಾತ ಎಂಟ್ರಿ ಕೊಟ್ರೆ ನಿನ್ನ ಮನೆಯಲ್ಲಿ ನೆಲೆಸೋದು ಶಾಂತಿ. ಈ ಯಮದೂತ ಎಂಟ್ರಿ ಕೊಟ್ರೆ ನಿನ್ನ ಬದುಕು ಓಂ ಓಂ ಶಾಂತಿ. ಮುಂದಿನ ಅಧ್ಯಾಯದಲ್ಲಿ ಹೋಗು ನಂಜುಂಡ, ಹೋಗು. ವಿಐಪಿಗೂ ಪ್ರೊಡಕ್ಷನ್ ಬೇಕು, ಪಬ್ಲಿಕ್ಗೂ ಪ್ರೊಡಕ್ಷನ್ ಬೇಕು, ಕಾವಿಗೂ ಪ್ರೊಡಕ್ಷನ್ ಬೇಕು, ಕಾದಿಗೂ ಪ್ರೊಡಕ್ಷನ್ ಬೇಕು. ಬಟ್ ಈ ಏಕಲವ್ಯ ಅನ್ನೋ ಸೂತ್ರಗಳಿಗೆ ಯಾವುದೇ ಪ್ರೊಡಕ್ಷನ್ ಬೇಕಾಗಿಲ್ಲ. ಅಂದು ಆ ಶಿವ ಲೋಕವನ್ನುಳಿಸಲು ವಿಷ ಕುಡಿದು ನಂಜುಂಡೇಶ್ವರನಾದ. ಇಂದು ಈ ಲೋಕಕ್ಕೆಲ್ಲ ನಕಲಿ ಸರಾಯಿ ಎಂಬ ವಿಷ ನೀಡಿ ದೇಶ ದ್ರೋಹಿ ನಂಜುಂಡೇಶ್ವರ ನೀನಾಗಿ ಮೆರೆತಾ ಇದ್ದೀಯ ಮಗನೇ. ಈ ಏಕಲವ್ಯ ದೇಶ ದ್ರೋಹ ಮಾಡ್ದಿರೋರಿಗೆ ಸೆಲ್ಯೂಟ್ ಹೊಡಿತೀನಿ. ಬಟ್